ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನನಗೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆರ್ಗಾನಿಕ್ಕಾಗಿ ಮನೆಯಲ್ಲೇ ನಾವು ಸೋಪ್ ರೆಡಿ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಅದು ನೋಡೋಣ ಬನ್ನಿ. ನಾನು ಒಂದು ಹಿಡಿಯಷ್ಟು ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಬೇವಿನ ಸೊಪ್ಪು ತೊಗೊಂಡು ಅದು ಎಲೆ ಎಲ್ಲನೂ ಸಣ್ಣ ಸಣ್ಣದಾಗಿ ನೋಡಿ ಬಿಡಿಸಿ ಹಾಕ್ಕೋತಾ ಇದ್ದೀನಿ. ನಾನು ಈ ಥರ ಬಿಡಿಸ್ಕೊಬೇಕು. ಯಾಕೆಂದರೆ ನಾವು ಯಾವುದೇ ಥರ ಕೆಮಿಕಲ್ ಇಲ್ದಲೇ ಅಂತಹ ಸೋಪ್ ಮಾಡ್ತಾ ಇರೋದ್ರಿಂದ ನಾವು ಎಲೆ ಎಲ್ಲನೂ ನೀಟಾಗಿ ನೋಡಿ ಬಿಡಿಸ್ಕೊಳ್ಳಿ. ಯಾಕೆಂದರೆ ಒಂದೊಂದು ಎಲೆ ಮೇಲೆ ಹುಳ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಮತ್ತು ಬಿಡಿಸೆಲ್ಲ ಆಯಿತು. ಇವಾಗ ನಾನು ತೊಳಿತಾ ಇದ್ದೀನಿ. ಯಾಕೆ ತೊಳಿತಾ ಇದ್ದೀನಿ ಅಂದರೆ ಅದರಲ್ಲಿ ಧೂಳೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ತೊಳಿತಾ ಇದ್ದೀನಿ. ಕೆಲವರು ತೊಳೆಯೋದಿಲ್ಲ, ಕೆಲವರು ತೊಳಿತಾರೆ, ಅಂದರೆ ನಾನು ತೊಳಿತಾ ಇದ್ದೀನಿ ಅಷ್ಟೇ. ನೋಡಿ ಈ ಥರ ನೀಟಾಗೆಲ್ಲ ತೊಳೆದು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಏಕೆಂದರೆ ನಾವು ಆರ್ಗಾನಿಕ್ಕಾಗಿ ಮಾಡ್ತಾ ಇರೋದ್ರಿಂದ ನಾವು ಇದು ಬೇವಿನ ಸೊಪ್ಪನ್ನ ತೊಳ್ಕೊಬೇಕು. ತೊಳೆದು ಎಲ್ಲ ಆದಮೇಲೆ ಇವಾಗ ನೋಡಿ ಒಂದು ಮಿಕ್ಸಿಗೆ ಹಾಕ್ಕೊಂಡು ಇದು ಬೇವಿನ ಸೊಪ್ಪನ್ನ ರುಬ್ಕೊಂಡು ಅದ್ರ ರಸ ಮಾತ್ರ ತೆಗಿಬೇಕು ನಾವು. ನೋಡಿ ರುಬ್ಬಿದ್ದೆಲ್ಲ ಆಯ್ತು. ಇವಾಗ ಇದನ್ನು ನಾನು ಒಂದು ಜಲ್ಡೆನಲ್ಲಿ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಅದು ರುಬ್ಬಿರ್ತೀವಲ್ಲ ಅದ್ರ ರಸ ಮಾತ್ರ ನಮಗೆ ಬೇಕು. ರುಬ್ಬಿರೋಂಥದ್ದೇನು ನಮಗೆ ಬೇಡ, ಎಕ್ಸ್ಟ್ರಾ ಇರೋಂಥದ್ದೇನು ಬೇಡ. ನೋಡಿ ಈ ಥರ ನಾವು ಫಿಲ್ಟ್ರ್ ಮಾಡ್ಕೋಬೇಕು, ನಿಧಾನವಾಗಿ ಫಿಲ್ಟ್ರ್ ಮಾಡ್ಕೋಬೇಕು. ನಿಮ್ಮ ಹತ್ರ ದೊಡ್ಡ ಜಲ್ಡೆ ಇದೆ ಅನ್ನೋದಾದರೆ ಆ ದೊಡ್ಡ ಜಲ್ಡೆನಲ್ಲೂ ಸಹ ಫಿಲ್ಟ್ರ್ ಮಾಡ್ಕೋಬೋದು. ನೋಡಿ ಅಲ್ಲಿ ಫಿಲ್ಟ್ರ್ ಮಾಡ್ತಾಯಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವಾ. ಈ ಥರ ಫಿಲ್ಟ್ರ್ ಮಾಡ್ಕೊಳೋದ್ರಿಂದ ನಾವು ಬೇವಿನ ಸೊಪ್ಪಿನಿಂದ ಸೋಪ್ ಮಾಡೋದ್ರಿಂದ ಮೈಯಲ್ಲಿ ತುರಿಕೆ ಮತ್ತು ಇದು ಅಲರ್ಜಿ ಆದಾಗ ಈ ಥರದಕ್ಕೆಲ್ಲ ಇದು ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನು ಬೇವಿನ ಸೊಪ್ಪಿಂದು ಸೋಪ್ ರೆಡಿ ಮಾಡ್ತಾಯಿದ್ದೀನಿ. ಈಗ ರುಬ್ಬಿದ್ದೆಲ್ಲ ಆಯ್ತಲ್ಲ, ನಾವು ಅದರ ರಸ ತೊಗೊಂಡ್ವಲ್ಲ, ಇವಾಗ ನಾವು ಇದಕ್ಕೆ ಒಂದೆರಡು ಸ್ಪೂನಷ್ಟು ನಾನು ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಅಂದರೆ ಅಡುಗೆ ಮನೇಲಿ ಯೂಸ್ ಮಾಡೋ ಅಂಥ ಅರಿಶಿನ ಹಾಕೋಬೇಡಿ. ಕಸ್ತೂರಿ ಅರಿಶಿನ ಅಂತ ಸಿಗುತ್ತೆ ನಿಮಗೆ, ಗಂಧಿಗೆ ಅಂಗಡಿನಲ್ಲೆಲ್ಲ ಸಿಗುತ್ತೆ. ಆ ಅರಿಶಿನನೇ ಉಪಯೋಗಿಸಿ. ನೋಡಿ ನಾನು ಇವಾಗ ಕಸ್ತೂರಿ ಅರಿಶಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನೀವು ಇದಕ್ಕೊಂದು 3 ವಿಟಮಿನ್ ಇ ಟ್ಯೂಬ್ ಹಾಕ್ಕೊಳ್ಳಿ. ಇದು ನಿಮಗೆ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ನಾನು 3 ಟ್ಯೂಬ್ ಹಾಕ್ತಾಯಿದ್ದೀನಿ. ಅಂದರೆ ನಾನು ಜಾಸ್ತಿ ಮಾಡ್ತಾ ಇರೋದ್ರಿಂದ ನಾನು 3 ಹಾಕಿದ್ದೀನಿ. ನೀವು ಸ್ವಲ್ಪ ಮಾಡ್ಕೊಳೋದಾದರೆ ನೀವು 1 ಹಾಕಿದ್ರೂ ಸಾಕು. ನಾನು 3 ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಅದು 3 ಟ್ಯೂಬ್ ಹಾಕಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು. ಇದನ್ನು ಮಿಕ್ಸ್ ಎಲ್ಲ ಮಾಡಾದಮೇಲೆ ಇದನ್ನು ಸೈಡಿಗೆ ಎತ್ತಿಡೋಣ. ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗ ನಾನು ಇದು ನೋಡಿ ಸೋಪ್ ಮಾಡೋದಕ್ಕೆ ಇದು ಬೇಕೇ ಬೇಕು. ಇದನ್ನು ಆನ್ಲೈನಲ್ಲಿ ತೊಗೊಂಡಿರೋದು ನಾವು. ನಿಮ್ಮ ಆನ್ಲೈನಲ್ಲೂ ಸಹ ನೀವು ತಗೋಬೋದು. ನೋಡಿ ಇನ್ನೊಂದು ಚಿಕ್ಕದಿದೆ ನೋಡಿ, ಅದರಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ವಿಟಮಿನ್ ಇ ಟ್ಯೂಬ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಇದನ್ನು ತಗೋಬೇಡಿ, ಅದು ಜಾಸ್ತಿ ಸ್ಮೂತ್ ಇರುತ್ತೆ. ಅದಕ್ಕೋಸ್ಕರ ಅದು ಬೇಡ, ಅದು ತಗೋಬೇಡಿ. ನಿಮಗೆ ತೋರಿಸೋದಕ್ಕೆ ಅಂತಲೇ ನಾನು ಅದನ್ನು ಇಟ್ಟಿರೋದು. ಈ ದಪ್ಪದಿದೆ ನೋಡಿ, ಈ ಥರದ್ದು ಮಾತ್ರ ತಗೊಳ್ಳಿ. ಇದು 1 kgದು ನಾವು 1 kg ತರಿಸಿದ್ದೀವಿ. ನಿಮಗೆ ಅರ್ಧ kgದು ಈ ಥರದ್ದೆಲ್ಲ ಸಿಗುತ್ತೆ ಆನ್ಲೈನಲ್ಲಿ, ನೀವು ಅದನ್ನು ಬೇಕಾದರೂ ತರಿಸ್ಕೋಬೋದು. ನಾವು ಜಾಸ್ತಿ ಮಾಡೋದ್ರಿಂದ ನಾನು 1 kg ತರಿಸಿದ್ದೀನಿ. ಇದನ್ನು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಯಾಕೆಂದರೆ ನಾವು ಅಲ್ಲಿ ಬೌಲಲ್ಲಿ ಹಾಕಿ ಕಾಯಿಸ್ತೀವಲ್ಲ, ಆವಾಗ ಕಾಯಬೇಕಲ್ಲ ಅದು, ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ನೀವು ಗ್ಲಿಸರಿನ್ ಬೇಕು ಅಂತ ಅಂದರೆ ನೀವು ಒಂದು ಪಿಯರ್ ಸೋಪ್ ತಗೋಬೋದು. ಒಂದು ಪಿಯರ್ ಸೋಪ್ ತಗೊಂಡು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು, ಆವಾಗಲೇ ನಾವು ಸೋಪ್ ಬೇಸನ್ನು ಕಟ್ ಮಾಡಿದ್ವಲ್ಲ ಅದ್ರ ಜೊತೆಯಲ್ಲೇ ಹಾಕಿ ಇದನ್ನು ಕರಗಿಸ್ಕೋಬೇಕು. ಇವಾಗ ನೋಡಿ ಇದನ್ನೆಲ್ಲ ಸೋಪೆಲ್ಲನೂ ಕಟ್ ಮಾಡಿದ್ದಾಯಿತು. ಇವಾಗ ಸ್ಟವ್ ಹಚ್ಕೊಂಡು ಒಂದು ಬಾಣಲಿನಲ್ಲಿ ಬಿಸಿನೀರು ಇಡೋಣ. ಇದು ಬಿಸಿನೀರು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ಮೇಲೆ ನೋಡಿ ಚೆನ್ನಾಗಿ ಕುದೀತಾ ಇದೆ. ಅದ್ರ ಮೇಲೆ ಈ ಥರ ಒಂದು ಸ್ಟ್ಯಾಂಡ್ ಇಟ್ಕೊಳ್ಳಿ. ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಈ ಥರ ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಅಂದರೆ ನೀವು ಹ್ಯಾಂಡ್ ಇರೋ ಅಂಥದ್ದನ್ನೇ ಪಾತ್ರೆ ತಗೊಳ್ಳಿ. ಯಾಕೆ ಅಂದರೆ ನೀವು ಸ್ಟ್ಯಾಂಡ್ ಮೇಲೆ ಇಟ್ಟು ಅದು ಕರಗಿಸ್ಕೊಳೋಕ್ಕೆ ಲೇಟ್ ಆಗುತ್ತೆ ಅನ್ನೋದಾದರೆ ನೀವು ಅದು ನೀರೊಳಗಡೆ ಇದು ಸ್ಟ್ಯಾಂಡ್ ಸಮೇತ ಹಿಂಗೆ ಇಡ್ಕೋಬೋದು. ಆವಾಗ ಬೇಗ ಕರಗುತ್ತೆ. ಅದಕ್ಕೆ ನಾನು ನಿಮಗೆ ಈಸಿ ಆಗಲಿ ಅಂತ 2 ಸ್ಟೆಪ್ಪು ಸಹ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಅದೆಲ್ಲ ಕರಗಿದೆ. ಆ ಕರಗಿದ್ಮೇಲೆ ಇವಾಗ ನಾವು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆಲಿ ಸೇರಿಸ್ಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು. ಯಾಕೆಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು, ಅದಕ್ಕೋಸ್ಕರ ನಾವು ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಎಲ್ಲ ಆಯಿತು. ಇವಾಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿ ಇದನ್ನು ಕೆಳಗೆ ಇಳಿಸ್ಕೊಳ್ಳೋಣ.
ಸೋಪ್ ಮಾಡೋದಕ್ಕೆ ಅಂತಲೇ ಸೋಪ್ ಮೋಲ್ಡು ಆನ್ಲೈನಲ್ಲೆಲ್ಲ ಸಿಗುತ್ತೆ, ನೀವು ತರಿಸ್ಕೋಬೋದು. ನಾನು ಅದೆಲ್ಲ ಏನೂ ತರಿಸ್ಕೊಂಡಿಲ್ಲ, ನಾನು ಮನೇಲಿರೋದ್ರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಚಿಕ್ಕ ಚಿಕ್ಕವು ಡಬ್ಬಿಗಳೆಲ್ಲ ಇರ್ತವೆ ನೋಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿಬಿಟ್ಟು ನಾವಿವಾಗ ಕಾಯಿಸ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹುಯ್ಯೋಣ. ನಿಮಗೆ ಅದು ಬೇಷನ್ನಲ್ಲಿ ಹುಯ್ಯೋಕ್ಕೆ ಕಷ್ಟ ಆಗುತ್ತೆ ಅನ್ನೋದ್ರೆ ಒಂದು ಸೌಟ್ ಸಹಾಯದಿಂದನೂ ಸಹ ಇದರಲ್ಲಿ ಹಾಕೋಬೋದು. ಏಕೆಂದರೆ ಅದು ಬೌಲಲ್ಲಿ ಹುಯ್ಯೋದಕ್ಕೆ ಅದು ಚೆಲ್ಲೋಗುತ್ತೆ, ತುಂಬ ಇದೆಯಲ್ಲ ಅನ್ನೋದಕ್ಕೋಸ್ಕರ ನಾನು ಸೌಟಲ್ಲಿ ಹಾಕ್ತಾಯಿದ್ದೀನಿ. ಈ ಥರ ಹಾಕ್ಬಿಟ್ಟು ನೀವು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು, ಇಲ್ಲ ಹೊರಗಡೆನಾದರೂ ಇಡ್ಬೋದು. ಹೊರಗಡೆ ಇಟ್ಟರೆ ಒಂದು 5-6 ಅವರು ಹೊರಗಡೆ ಇಡಬೇಕು, ಇಲ್ಲಾಂದರೆ ನೀವು ಫ್ರಿಜ್ಜಲ್ಲೂ ಸಹ ಇಟ್ಕೋಬೋದು. ನಾನು ಫ್ರಿಜ್ಜಲ್ಲಿ ಇಟ್ಟಿಲ್ಲ, ಹೊರಗಡೆನೇ ಇಟ್ಟಿದ್ದೀನಿ. ಇನ್ನೇನು ಬೇಸಿಗೆ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ನಮಗೆ ಕೈ ಕಾಲುಗಳಲ್ಲೆಲ್ಲ ಅಲರ್ಜಿ ಈ ಥರ ಎಲ್ಲ ಆಗುತ್ತಲ್ಲ, ಅದಕ್ಕೋಸ್ಕರ ನಾವು ಈ ಥರ ಆರ್ಗಾನಿಕ್ಕಾಗಿ ಮನೆಯಲ್ಲೇ ಸೋಪ್ ರೆಡಿ ಮಾಡಿಕೊಂಡ್ರೆ ಇದನ್ನು ನೀವು ಹ್ಯಾಂಡ್ ವಾಶ್ ಆಗು ಯೂಸ್ ಮಾಡ್ಬೋದು, ಇಲ್ಲ ಮುಖಕ್ಕೂ ಹಚ್ಬೋದು, ಮೈಗೆ ಫುಲ್ ಬಾಡಿಗೆಲ್ಲನೂ ಸಹ ಹಚ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಇದು ಬೇವಿನ ಸೊಪ್ಪಿಂದು ಸೋಪು. ಬ್ಯಾಕ್ಟೀರಿಯಾಗಳಿಗೆಲ್ಲ ತುಂಬಾ ಒಳ್ಳೆಯದು. ಮತ್ತು ಈ ಬೆವರು ವಾಸನೆ ಎಲ್ಲ ಇರುತ್ತೆ ನೋಡಿ, ಅದಕ್ಕೆಲ್ಲ ಇದು ತುಂಬಾ ಸಹಾಯ ಆಗುತ್ತೆ. ನೋಡಿ ಇವಾಗ ನಾನು ಈ ಬೌಲಿಗೆಲ್ಲ ಹುಯ್ದಿದ್ದಾಯಿತು ನೋಡಿ. ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು ನಾನು ಫ್ರಿಜ್ ಮೇಲೆ ಇಡ್ತೀನಿ. ಅಂದರೆ ನಾನು ಫ್ರಿಜ್ ಒಳಗಡೆ ಏನು ಇಡೋದಿಲ್ಲ, ಯಾಕೆಂದರೆ ಹೊರಗಡೆ ಎಲ್ಲ ಇಟ್ಟರೆ ಇಲ್ಲಿ ನಮ್ಮ ಜಾನಿ ಎಲ್ಲನೂ ಉಲ್ಡಿಸ್ಬಿಡ್ತಾನೆ ಅಂತ ಅಂದ್ಬಿಟ್ಟು ನಾನು ಫ್ರಿಜ್ ಮೇಲೆ ಇಡ್ತಾಯಿದ್ದೀನಿ. ಇವಾಗ ಇದು ನೀಟಾಗಿ ಸೆಟ್ ಆಗಬೇಕು. ಒಂದು 5 ಅವರ್ 6 ಅವರ್ ಇಟ್ಬಿಡಬೇಕು. ನೋಡಿ ಇವಾಗ 5 ಅವರ್ ಆಗಿದೆ. ನಾನು ಇವಾಗ ಇದನ್ನು ತೆಗಿತಾ ಇದ್ದೀನಿ. ನೀವೊಂದು ಚೂಪಾಗಿರೋ ಅಂತಹ ಚಾಕು ತಗೊಂಡು ಸುತ್ತ ಈ ಥರ ಬಿಡಿಸ್ಕೊಳ್ಳಿ. ನಾನು ಬಿಡಿಸ್ತಿದ್ದೀನಿ ನೋಡಿ, ಆ ಥರ ಬಿಡಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೋಪು, ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಒಂದು ಸ್ವಲ್ಪ ಸೆಟ್ ಆಗಬೇಕಾಗಿತ್ತು, ನಾನು ನಿಮಗೆ ಡೆಮೋ ತೋರಿಸ್ಬೇಕಲ್ಲ ಅಂದ್ಬಿಟ್ಟು ಬೇಗನೆ ತೆಗೆದಿದ್ದೀನಿ. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಆರ್ಗಾನಿಕ್ಕಾಗೂ ಇರುತ್ತೆ. ಇದಕ್ಕೆ ಯಾವುದೇ ರೀತಿ ಕೆಮಿಕಲು ಆ ಥರ ಯಾವುದೂ ಬಳಸಿಲ್ಲ. ನೀವೇ ನೋಡಿರ್ಬೋದು, ಯಾವುದೂ ಬಳಸಿಲ್ಲ ನಾವು. ಹಂಗಾಗಿ ಕೆಮಿಕಲ್ ಇಲ್ಲದೇ ಮಾಡಿರೋ ಅಂತಹ ಸೋಪು ಇದು. ನೋಡಿ ಎಲ್ಲನೂ ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ಯಾವ ಥರ ಶೇಪ್ ಬೇಕು ಆ ಥರ ಶೇಪಲ್ಲಿ ನೀವು ಹಾಕೋಬೋದು ಸೋಪು. ನಾನು ಬೌಲ್ಗಳಿದ್ವಲ್ಲ ಆ ಬೌಲಲ್ಲೇ ಹಾಕಿಟ್ಟಿದ್ದೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ನೊರೆ ಎಲ್ಲನೂ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಸೋಪೆಲ್ಲ ರೆಡಿಯಾಗಿದೆ. ಅಂದರೆ ಅಲ್ಲಿ ತೊಳಿತಾ ಇದ್ರೇ ಘಮ ಘಮ ಅಂತ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.